ಮೋದಿ ಮಣಿಸುವುದಕ್ಕೆ ಐಎನ್ಡಿಎ ಮೈತ್ರಿಕೂಟದಿಂದ ಕಸರತ್ತು ಮುಂದುವರೆದಿದೆ. ಆದರೆ ಕಾಂಗ್ರೆಸ್ ಅಧಿನಾಯಕರಿಗೆ ಕಾಡ್ತಾ ಇದೆಯಾ ಆತಂಕ ಅನ್ನುವಂಥ ಪ್ರಶ್ನೆಯೂ ಇಲ್ಲಿ ಮೂಡ್ತಾ ಇದೆ. ಲೋಕಸಭೆ ಸ್ಪರ್ಧೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೇಟನಾಗ್ತಾ ಇದ್ದಾರೆ. ಸ್ಪರ್ಧೆ ಮಾಡುವಂತೆ ರಾಜ್ಯ ನಾಯಕರನ್ನು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಲೋಕಸಭೆ ಸ್ಪರ್ಧೆ ವಿಚಾರವಾಗಿ ಮೌನವನ್ನ ಮುಂದುವರೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಪಕ್ಷಕ್ಕಾಗಿ ಹಾಗೂ ವೈಯಕ್ತಿಕವಾಗಿ ಸೀನಿಯರ್ ಆಗಿದ್ದಾರೆ ಖರ್ಗೆ ಅವರು. ಆದರೆ ಇತ್ತ ತಂತ್ರಗಾರಿಕೆಯನ್ನು ಕೂಡ ರೂಪಿಸಲಾಗ್ತಾ ಇದೆ. ಕಾಂಗ್ರೆಸ್ ಅಧಿನಾಯಕರಿಗೆ ಇಲ್ಲಿ ಆತಂಕ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಈಗಾಗಲೇ ಪ್ರಧಾನಿ ಅಭ್ಯರ್ಥಿ ಅಂತ ಕೂಡ ಮಮತಾ ಬ್ಯಾನರ್ಜಿ ಅವರು ಘೋಷಣೆ ಮಾಡಿರೋದನ್ನ ಗಮನಿಸಬಹುದು. ಆದರೆ ಇಲ್ಲಿ ಮೊದಲು ನಾವು ಹೆಚ್ಚಿನ ಸ್ಥಾನವನ್ನ ಗೆಲ್ಲೋಣ, ಅದಾದ ಮೇಲೆ ಪ್ರಧಾನಮಂತ್ರಿಯ ಒಂದು ಚರ್ಚೆಯ ಬಗ್ಗೆ ಮಾತನಾಡುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಲೋಕಸಭೆ ಸ್ಪರ್ಧೆಯ ವಿಚಾರವಾಗಿ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೇಟನ್ನ ಹಾಕ್ತಾ ಇರುವುದನ್ನು ಕೂಡ ಗಮನಿಸಬಹುದು. ಮೋದಿ ಅವರನ್ನ ಮಣಿಸೋದಕ್ಕೆ ಐಎನ್ಡಿಎ ಒಕ್ಕೂಟದಿಂದ ಕಸರತ್ತಂತೂ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಅಧಿನಾಯಕರಿಗೆ ಆತಂಕ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ದಲಿತ ನಾಯಕನ ಹೆಸರನ್ನ ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಸೂಚಿಸಿದ್ದಾರೆ. ಆದರೆ ಇವ್ರು ಯಾಕೋ ಸ್ಪರ್ಧೆಗೆ ಮುಂದೂಡಿ ಇಡುವ ರೀತಿ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ. ಎಲೆಕ್ಷನ್ ಬಳಿಕ ನೋಡೋಣ ಅಂತ ಕಾಂಗ್ರೆಸ್ ಅಧ್ಯಕ್ಷರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲು ಹೆಚ್ಚಿನ ಸೀಟನ್ನು ನಾವು ಗೆಲ್ಲಬೇಕು, ಅದಾದ ನಂತರ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಮಾತನಾಡುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಲೋಕಸಭಾ ಸ್ಪರ್ಧೆಗೆ ಅವರು ಎಂಟ್ರಿ ಆಗೋದಿಲ್ಲ, ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಸ್ಪರ್ಧೆ ಮಾಡುವಂತೆ ರಾಜ್ಯದ ನಾಯಕರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವುದನ್ನು ಗಮನಿಸಬಹುದು. ಯಾವ ರೀತಿಯ ತೀರ್ಮಾನವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ತೆಗೆದುಕೊಳ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ. 2024ರ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ವಿಪಕ್ಷಗಳ ಇಂಡಿಯಾ ಕೂಟ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡುವುದಕ್ಕೆ ಈಗಾಗಲೇ ಮುಂದಾಗಿರುವುದನ್ನ ಗಮನಿಸಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರಂತಹ ಘಟಾನುಘಟಿಯನ್ನ ಎದುರಿಸುವುದಕ್ಕೆ ಖರ್ಗೆ ಅವರಂತಹ ಹಿರಿಯ ನಾಯಕನೇ ಸೂಕ್ತ ಎಂಬಂತ ನಿಲುವನ್ನ ಈಗಾಗಲೇ ಐಎನ್ಡಿಎ ಕೂಟದಲ್ಲಿ ವ್ಯಕ್ತ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತ ಸಭೆಯಲ್ಲಿ ಕೂಡ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಹಾಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಸೂಚನೆಯನ್ನ ನೀಡಿದ್ರು. ಆದರೆ ಇದಕ್ಕೆ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹನುಮಂತ್, ಗಮನಿಸಬಹುದು ನಿನ್ನೆ ನಡೆದಂತ ಸಭೆಯಲ್ಲಿ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಆಯ್ಕೆ ಮಾಡಲಾಗಿತ್ತು. ಆದ್ರೆ ಮುಂದೆ ನೋಡೋಣ, ಫಸ್ಟ್ ನಾವು ಸೀಟ್ ಗೆಲ್ಲೋಣ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಇವರಿಗೆ ಆತಂಕ ಕಾಡ್ತಾ ಇದೆಯಾ? ಅದಕ್ಕೆ ಈ ರೀತಿಯ ಹೇಳಿಕೆಯನ್ನ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ ಅವರು? ಲೀನಾಶ್ರೀ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪರ್ಧೆಯ ವಿಚಾರ ಏನಿದೆ ಅದು ಸಾಕಷ್ಟು ನಿಗೂಢತೆಯಿಂದ ಕೂಡಿರುವಂತದ್ದು. ಸಹಜವಾಗಿಯೇ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಚರ್ಚೆ ಇತ್ತು. ಆದ್ರೆ ಕಳೆದ ಚುನಾವಣೆಯಲ್ಲಿ ಆಗಿರುವಂತಹ ಕೈ ಅನುಭವದಿಂದಲೇ ಅದರ ಜೊತೆಗೆ ಈ ಬಾರಿಯ ಎಐಸಿಸಿ ಅಧ್ಯಕ್ಷರ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ವಹಿಸಿದ ನಂತರದಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಅಥವಾ ಕಾದು ನೋಡುವ ತಂತ್ರವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಒಂದು ಸಹಜವಾಗಿಯೇ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತದ್ದು, ನಿನ್ನೆ ನಡೆದಿರುವಂತಹ ಮೈತ್ರಿಕೂಟದ ಸಭೆಯಲ್ಲಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅನ್ನೋಂಥ ಪ್ರಸ್ತಾಪ ಆಗುವಂಥದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಗೆ ಲೋಕಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆಗೆ ಮಾನಸಿಕವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೇಟಾಗ್ತಾ ಇದ್ದಾರೆ ಅನ್ನೋಂಥ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಒಂದು ಸಹಜವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದಾದ್ರೆ ಕಲಬುರಗಿಯಲ್ಲಿ ಸ್ಥಳೀಯ ವಿರೋಧಿಗಳಿಗೆ ಅವರಲ್ಲಿರುವಂತಹ ಸ್ಥಳೀಯ ವಿರೋಧಿಗಳು ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಅವರನ್ನ ಸೋಲಿಸಬೇಕು ಅನ್ನೋಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಗ್ಗೂಡಿಸಿಕೊಂಡು ಅಲ್ಲಿ ಕ್ಷೇತ್ರದಲ್ಲೇ ಬೀಡು ಬಿಟ್ಟು ಕೆಲಸ ಮಾಡುವಂತ ವಿರೋಧವಾಗಿ ಕೆಲಸ ಮಾಡುವಂತ ಎಲ್ಲಾ ಲಕ್ಷಣಗಳಿರುವಂತಹ ಹಿನ್ನೆಲೆಯಲ್ಲಿ
ಮತ್ತೆ ಇಡೀ ದೇಶಾದ್ಯಂತ ಸುತ್ತಿ ಪ್ರಚಾರ ಮಾಡುವಂತ ಜವಾಬ್ದಾರಿಯನ್ನ ಒಂದ್ ಕಡೆಗೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ, ಮತ್ತೊಂದು ಕಡೆಗೆ ಮೈತ್ರಿಕೂಟವನ್ನ ಮುನ್ನಡೆಸುವಂತ ಒಂದು ಜವಾಬ್ದಾರಿಗಳನ್ನ ತೆಗೆದುಕೊಂಡ ನಂತರದಲ್ಲಿ ಯಾವೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಅನ್ನೋ ಗೊಂದಲಗಳು ಕೂಡ ಆಗ್ಬೋದು. ಯಾಕೆ ಒಂದು ಕ್ಷೇತ್ರವತ್ತ ಗಮನ ಕೊಟ್ರೆ ಇಡೀ ದೇಶಾದ್ಯಂತ ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿನೇ ಒಂದು ರಾಜ್ಯಸಭೆಯಲ್ಲೇ ಮುಂದುವರೆದು ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡುವಂತದ್ದು, ಮೈತ್ರಿಕೂಟದ ಪರವಾಗಿ ದೇಶಾದ್ಯಂತ ಸುತ್ತ ಪ್ರಚಾರ ಮಾಡಿ ಒಂದು ವೇಳೆ ಏನಾದ್ರೂ ಫಲಿತಾಂಶ ಮೈತ್ರಿಕೂಟದ ಪರವಾಗಿ ಬಂದ್ರೆ PM ಸ್ಥಾನವನ್ನ, ಪ್ರಧಾನಮಂತ್ರಿ ಸ್ಥಾನವನ್ನ ಕ್ಲೇಮ್ ಮಾಡಬಹುದು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರವೂ ಕೂಡ ಈಗ ಇರುವಂತದ್ದು. ಅದಕ್ಕೆ ಪೂರ್ವಕವಾಗಿ ಈ ಪ್ರಸ್ತಾಪ ಆಗಿರುವಂತದ್ದು. ರಾಜಕೀಯ ವಲಯದಲ್ಲಿ ಏನ್ ಬೇಕಾದ್ರೂ ಸಾಧ್ಯ, ಏನ್ ಬೇಕಾದ್ರೂ ಅಸಾಧ್ಯ ಅನ್ನೋಂಥ ಚರ್ಚೆಗಳಿದಾವೆ. ಅದಕ್ಕೆ ಪೂರಕವಾಗಿ ನಡೀತಾ ಇರುವಂತದ್ದು. ಒಂದಂತೂ ಸತ್ಯ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋಂಥ ವಿಚಾರ ಈಗಲೂ ಕೂಡ ಸಾಕಷ್ಟು ನಿಗೂಢತೆಯಿಂದ ಇದೆ. ರಾಜ್ಯ ನಾಯಕರು ನೀವು ರಾಜ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಒತ್ತಡಗಳು ಕೂಡ ಈ ಕ್ಷಣದವರೆಗೂ ಕೂಡ DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ನಾಯಕರು ಕೂಡ ಒತ್ತಾಯವನ್ನು ಆಗ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಅದು ರಾಜ್ಯಕ್ಕೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂಥದ್ದು ಒಂದಷ್ಟು ತಂತ್ರಗಾರಿಕೆ. ಆ ಕಾರಣಕ್ಕಾಗಿನೇ ಒತ್ತಾಯ ಮಾಡ್ತಾ ಇರುವಂತದ್ದು. ಆದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾದು ನೋಡುವಂತ ತಂತ್ರವನ್ನ ಹೆಣಿತಾ ಇರುವಂತದ್ದು. ಒಂದು ಸಹಜವಾಗಿನೇ ರಾಜ್ಯಸಭೆಯಲ್ಲಿ ಮುಂದುವರೆದ್ರೆ ಯಾವುದೇ ರೀತಿಯ ತೊಂದರೆ ಇರಲ್ಲ, ಅದು ದೇಶಾದ್ಯಂತ ಸುತ್ತಬಹುದು ಅನ್ನುವಂಥದ್ದು. ಆ ಮೂಲಕ ಪಕ್ಷದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದಂತ ಆಗುತ್ತೆ. ಯಾಕೆಂತಂದ ಹೇಳಿದ್ರೆ ಒಂದು ಕ್ಷೇತ್ರದ ಗಮನ ಕೊಟ್ರೆ, ಅವರು ಸ್ಪರ್ಧೆ ಮಾಡಿ ಒಂದೇ ಕ್ಷೇತ್ರಕ್ಕೆ ಹೆಚ್ಚು ಗಮನ ಕೊಟ್ರೆ ಅದು ಅವರ ನಾಯಕತ್ವಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಬರಬಹುದು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರಗಳಲ್ಲಿ ಈಗ ಖರ್ಗೆ ಅವರು ತಮ್ಮ ಸ್ಪರ್ಧೆಯ ಬಗ್ಗೆ ಸಾಕಷ್ಟು ನಿಗೂಢತೆಯನ್ನ ಕಾಪಾಡಿಕೊಳ್ತಾ ಇರುವಂತದ್ದು. ಲೀನಾಶ್ರೀ, ಥ್ಯಾಂಕ್ ಯು ಹನುಮಂತ್ ದುರ್ಗತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.